ಉದ್ಘಾಟನೆಗೆ ಸೀಮಿತವಾದ ಶುದ್ಧ ಕುಡಿಯುವ ನೀರಿನ ಘಟಕ. ಆರ್ಒ ಪ್ಲಾಂಟ್ಗಳಿದ್ದೇ ಜನರಿಗೆ ಕಲುಷಿತ ನೀರೇ ಇವರಿಗೆ ಗತಿ. ಶಿರಾ ನಗರದಿಂದ ಕೂಗಳತಿ ದೂರದಲ್ಲಿರುವ ಕುಟ್ಟ ಗ್ರಾಮದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಶುದ್ಧ ನೀರಿನ ಘಟಕವನ್ನ ತೆರೆಯಲಾಗಿದೆ. ಆದರೆ ಉದ್ಘಾಟನೆಯಾದ ಬಳಿಕ ಅದನ್ನ ಬಳಕೆ ಮಾಡದಿರೋದ್ರಿಂದ ಜನರಿಗೆ ಕಲುಷಿತ ನೀರನ್ನೇ ಸೇವಿಸುವಂತಾಗಿದೆ. ತುಮಕೂರಿನ ಹಲವು ತಾಲೂಕಿನಲ್ಲಿ ಫ್ಲೋರೈಡ್ ಯುಕ್ತ ನೀರು ಸಿಗ್ತಾ ಇದ್ದು ಜನರ ಆರೋಗ್ಯ ಹದಗೆಡ್ತಾ ಇದೆ. ಹೀಗಾಗಿ ಸರ್ಕಾರದ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ತೆರೆಯಲಾಗಿದೆ. ಫಿಲ್ಟರ್ ಟ್ಯಾಂಕ್ ಆಲ್ರೆಡಿ ನಮ್ಮೂರಲ್ಲಿ ಒಂದಿತ್ತು. ಧರ್ಮಸ್ಥಳ ಸಂಘ ಇತ್ತು, ಸರ್ಕಾರದಿಂದ ಸೇರಿ ನಾವು ಗೆದ್ದ ಮೂಮೆಂಟಲ್ಲಿ ಅದರ ಆಗಿತ್ತು. ನಮಗೇನು ಇನ್ನೊಂದು ಏನು ಬೇಕಂತ ಏನು ಬೇಡಿಕೆ ಇಕ್ಕಿರಲಿಲ್ಲ. ಆದರೆ ಸರ್ಕಾರದವರೇನು ಇನ್ನೊಂದು ಮಾಡಿದ್ದಾರೆ. ಮಾಡಿದ ಸಮೇತ ಇದು ಏನು ಉಪಯೋಗಕ್ಕೇನು ಬಂದಿಲ್ಲ. ಆಲ್ರೆಡಿ ಅಲ್ಲಿರೋದ್ರಿಂದ ಅಲ್ಲೇ ಚೆನ್ನಾಗಿ ಫಿಲ್ಟರ್ದಿಂದ ಯಾರೇನು ಇನ್ನೊಂದು ಬೇಕಂತೇನು ಬಯಸಿರಲಿಲ್ಲ, ಇನ್ನೊಂದು ಫಿಲ್ಟರ್ ಟ್ಯಾಂಕ್ ಏನು ಬೇಕಂತ ಏನು ಬಯಸಿರಲಿಲ್ಲ. ಅವರು ಸರ್ಕಾರ ಮಾಡಿದರೆ ನಮಗೇನು ಬೇಡ ಏನಾಗಿಲ್ಲ. ಅದನ್ನು ನೀಟಾಗಿ ಮೇಂಟೈನ್ ಮಾಡ್ದಂಗೆ ಎಲ್ಲ ಇಲ್ಲೆಲ್ಲ ಗಿದ್ದು ಎಲ್ಲ ಇದಾಗ್ಬಿಟ್ಟೈತಿ. ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಬಳಸದೆಯೇ ಕೆಟ್ಟು ನಿಂತಿದ್ದು ಜನರು ಕಲುಷಿತ ನೀರನ್ನೇ ಸೇವಿಸುತ್ತಿದ್ದಾರೆ. ಇದರಿಂದ ಅಲ್ಲಿನ ಜನರಿಗೆ ನಾನಾ ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ದು ಜನರು ಆಸ್ಪತ್ರೆ ಪಾಲಾಗ್ತಿದ್ದಾರೆ. ಅಲ್ಲದೆ ಕುಡಿಯುವ ನೀರಿಗಾಗಿ ಇಲ್ಲಿನ ಜನರು ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗುವ ಪರಿಸ್ಥಿತಿ ಇದೆ. ಇನ್ನು ಕೆಟ್ಟು ನಿಂತಿರೋ ಆರ್ಒ ಪ್ಲಾಂಟ್ಗಳನ್ನ ರಿಪೇರಿ ಮಾಡದೆ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದು ಸಾರ್ವಜನಿಕರಲ್ಲಿ ಆಕ್ರೋಶ ಹೆಚ್ಚಾಗಿದೆ. ಇದನ್ನ ಉಪಯೋಗ ಮಾಡ್ಕೊಳಕ್ಕೆ ನಾವಿನ್ನೂ ಹೊಸದಾಗಿ ಒಂದು 15 ದಿನ ಆಗೈತೆ ನಾವು ಅಧ್ಯಕ್ಷ ಸ್ಥಾನಕ್ಕೆ ಬಂದು. ಇವಾಗ ಉಪಯೋಗ ಮಾಡ್ಕೊಳಕ್ಕೆ ಯಾವ ಥರ ಕ್ರಮ ತಗೋಬೇಕು ಅದನ್ನು ಮುಂದಿನ ದಿನಗಳಾಗ ನಾವು ತಗೊಂತೀವಿ. ಅದನ್ನು ಈ PDO ಸಾಹೇಬ್ರ ಹತ್ರ ನಾವು ಡೈರೆಕ್ಟಾಗಿ ಮಾತಾಡಿ ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಏನು ಅಂತ ಕೇಳಿ ಅವ್ರ ಕಡೆಯಿಂದ ಯಾವ ಥರ ಅನುಕೂಲ ಮಾಡ್ಕೋಬೇಕು ಆ ಥರ ಮಾಡ್ಕೊಂತೀವಿ. ಇನ್ನು ಶುದ್ಧ ಕುಡಿಯುವ ನೀರಿನ ಘಟಕಗಳ ಅವ್ಯವಸ್ಥೆ ಬಗ್ಗೆ ಹಾಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಅಸಮಾಧಾನದ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ. ಫಿಲ್ಟರ್ ನೀರಿಂದು ಭಾಳ ದಿನ ಐತೆ, ಮೂಲಿಗೆ ಕೆಡಿಬಿಟ್ರು. ಒಬ್ರು ತಲೆಗೆ ಹಚ್ಚಿಸ್ಕೊಂತ ಇಲ್ಲ. ಏನಕ್ಕೆ ಮಾಡಿರಿ ಇದನ್ನ? ಖಾಲಿ ಜಾಗ ಅಂತ ಮಾಡಿಬಿಟ್ರು, ಕಿತ್ಕೊಂಡು ಎದ್ಬಿಟ್ರು. ನಮ್ಮ ಸಾಂಬ್ರ ತಂಡ ಹೋದ. ಇಲ್ಲಿ ನೋಡ್ಕೊಂಬರ ಯಾರು? ಈ ಸೊಳ್ಳೆ, ಈ ಕಾಟ, ಹಚ್ಕಟ್ಟಿಲ್ಲ, ಬಾಳ್ಕೆ ಇಲ್ಲ, ವೇಸ್ಟ್ ಆಗಿ ಹೋಗ್ತಾಯ್ತು. ಟ್ಯಾಂಕ್ ಎಲ್ಲ ಕಳಿಸ್ಕೊಂತೈತಿ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ರಿಪೇರಿ ಮಾಡಿ ಜನರ ಉಪಯೋಗಕ್ಕೆ ಬರುವಂತೆ ಮಾಡಿಕೊಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.